ತಿರ್ಯಗಹ ಅಂತ ಅಕಾರಾಂತವಾದ ಒಂದು ಶಬ್ದ. ಅಡ್ಡ ಸಂಚರಿಸುವ ಪ್ರಾಣಿಗಳು ತಿರ್ಯಕ್ ಪ್ರಾಣಿಗಳು ಅಂತ. ತಿರ್ಯಕ್ ತ್ರಿಯಂಚೌ ತ್ರಿಯಂಚಃ ಇತ್ಯಾದಿ ರೂಪವಾಗಿ ಚಕಾರಾಂತವಾದ ಒಂದು ಶಬ್ದ ಹೆಚ್ಚು ಬಳಕೆಯಲ್ಲಿದ್ದೇ ಇದೆ. ಅದೆಲ್ಲರಿಗೂ ಪರಿಚಿತ ಇರ್ತದೆ. ಆದರೆ ಕರ್ಮಭೂಮಿ ಕೃತಂ ದೇವಾಹ ಭುಂಜತೆ ತಿರ್ಯಗಾಶ್ಚಯೇ ಅಂತ ಅನುಶಾಸನ ಪರ್ವದ 180ನೇ ಅಧ್ಯಾಯ 4ನೇ ಶ್ಲೋಕ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ. 118ನೇ ಅಧ್ಯಾಯ ಅದರಲ್ಲಿ 4ನೇ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ. ಹೀಗೆ ತಿರ್ಯಗಾಹ ಎಂಬುದಾಗಿ ಅಕಾರಾಂತವಾದ ಶಬ್ದ ಅಲ್ಲಿ ಉಪಯುಕ್ತವಾಗಿದೆ. ನಾವು ನಮ್ಮ ವ್ಯವಹಾರದಲ್ಲಿ ಕೂಡ ಬಳಕೆ ಮಾಡಲಿಕ್ಕೆ ನಾವು ಅಕಾರಾಂತವಾದ್ರಿಂದ ತುಂಬಾ ಸುಲಭವಾದಂತಹ ಬಳಕೆಗೆ ತರಬೇಕಾದ, ಈಗ ತರದೇ ಇರುವ ಶಬ್ದ ಇದು.